ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದಿನಿಂದ ಮುಂಗಾರು ಅಧಿವೇಶನ. ನೂತನ ಸಚಿವರ ತಂಡದೊಂದಿಗೆ ಸದನ ಎದುರಿಸಲು ಡಿಕೆ ಶಿವಕುಮಾರ್ ಸಜ್ಜು. ಸಚಿವರಿಗೆ ಖಾತೆ ಹಂಚಿಕೆ, ಹಿರಿಯ ಸಚಿವರಿಬ್ಬರ ಖಾತೆ ಬದಲು. ಮುನಿಯಪ್ಪಗೆ ಸಮಾಜ ಕಲ್ಯಾಣ, ರಾಮಲಿಂಗಾರೆಡ್ಡಿಗೆ ಅರಣ್ಯ, ನರೇಂದ್ರ ಸ್ವಾಮಿಗೆ ಕೃಷಿ. ರಾಜ್ಯದಲ್ಲಿ 1848 ಹೊಸ ಮತಗಟ್ಟೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನ. ಎಸ್ಐಆರ್ ಮುಗಿದ ಬಳಿಕ ಕ್ರಮಬದ್ಧ. ಪೂರ್ಣ ನೀರು ಬಿಡುಗಡೆ ಅಸಾಧ್ಯ. ಎಲ್ ನಿನೋ ಪರಿಣಾಮದಿಂದ 2026-27 ಸಂಕಷ್ಟದ ವರ್ಷ. ಸುಪ್ರೀಂ ಕೋರ್ಟ್ಗೆ ಪ್ರತಿಕ್ರಿಯೆ ಸಲ್ಲಿಸಿದ ರಾಜ್ಯ ಸರ್ಕಾರ. 15,000 ಶಿಕ್ಷಕರ ನೇಮಕ. ಆಗಸ್ಟ್ 18ರಿಂದ ಅರ್ಜಿ ಸಲ್ಲಿಕೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಕಡ್ಡಾಯ. ಸೆಪ್ಟೆಂಬರ್ 7 ಕೊನೆ ದಿನ. ಅಕ್ಟೋಬರ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ. ಶಿಕ್ಷಣ ಇಲಾಖೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸೈಟ್ಗಳ ಸ್ವಚ್ಛತೆಗೆ ಆಗಸ್ಟ್ 22ರವರೆಗೆ ಗಡುವು. ಸಾರ್ವಜನಿಕರ ಮನವಿ ಮೇರೆಗೆ ಅವಧಿ ವಿಸ್ತರಣೆ. ಬಳಿಕ ಭಾರೀ ದಂಡ. ಜಿಬಿಎ ಎಚ್ಚರಿಕೆ. ಬೈಕ್ ಟ್ಯಾಕ್ಸಿಗಳು ಸಾರ್ವಜನಿಕ ಸಾರಿಗೆ ವಾಹನಗಳಲ್ಲ. ಬೈಕ್ ಟ್ಯಾಕ್ಸಿ ಚಾಲಕರಿಗೆ ಪರ್ಯಾಯ ಜೀವನೋಪಾಯದ ಮಾರ್ಗಗಳಿವೆ. ಸುಪ್ರೀಂ ಕೋರ್ಟ್ಗೆ ಕರ್ನಾಟಕ ಸರ್ಕಾರದ ಸ್ಪಷ್ಟನೆ. ವಂದೇ ಭಾರತ್ ಪ್ರಾಯೋಗಿಕ ಸಂಚಾರ. ಬೆಂಗಳೂರು ಮಂಗಳೂರು ನಡುವೆ ಸಂಚರಿಸಲಿರುವ ರೈಲು. ಸ್ಥಳೀಯ ಜನರಲ್ಲಿ ಸಂಭ್ರಮ. 1 ವರ್ಷ ಪಾನ್ ಮಸಾಲ, ಗುಟ್ಕಾ ನಿಷೇಧ. ತಂಬಾಕು, ನಿಕೋಟಿನ್ ಉತ್ಪನ್ನಗಳ ತಯಾರಿಕೆ, ಸಾಗಣೆ, ದಾಸ್ತಾನು, ಮಾರಾಟ ಮಾಡುವಂತಿಲ್ಲ. ಪ್ರಜ್ಞಾನಂದಗೆ ಜಯ. ಸಿಂಧರ್ ರೋವ್ ಮಣಿಸಿದ ಗ್ರ್ಯಾಂಡ್ ಮಾಸ್ಟರ್.